ಕುಡಿದ ಮತ್ತಿನಲ್ಲಿ 9 ಲಕ್ಷ ಸಾಲದ ಹಣಕ್ಕಾಗಿ ಆಗ್ರಹಿಸಿ ಗ್ರಾಮ ಪಂಚಾಯಿತಿ ಸದಸ್ಯನೊಬ್ಬ ವಿಷದ ಬಾಟಲಿ ಹಿಡಿದು ನಾಟಕ ಆಡಿದ್ದ ಬೆನ್ನಲ್ಲೇ ಹಣ ಪಡೆದಿರುವ ವಿಡಿಯೋ ವೈರಲ್ ಆಗಿದೆ. ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ನಾಗರಕಟ್ಟೆ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯ ರಾಜು ಅಲಿಯಾಸ್ ರಾಜಾ ಹುಲಿ ವಿಷದ ಬಾಟಲಿ ಕೈಯಲ್ಲಿ ಹಿಡಿದು ಸಾಯುತ್ತೇನೆ ಎಂದು ವಿಡಿಯೋ ವೈರಲ್ ಮಾಡಿದ್ದ. ಹತ್ತಿಮಗ್ಗೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಕವಿತಾ ಅವರ ಪತಿ ಕೃಷ್ಣಮೂರ್ತಿ 9 ಲಕ್ಷ ಹಣ ವಾಪಸ್ ಕೊಡುತ್ತಿಲ್ಲ ಎಂದು ವಿಡಿಯೋ ಹರಿಬಿಟ್ಟಿದ್ದ. ಅಲ್ಲದೆ ನನ್ನ ಸಾವಿಗೆ ಕೃಷ್ಣಮೂರ್ತಿ ಕಾರಣ, ನಾನು ಸತ್ತ ಮೇಲೆ ಕೃಷ್ಣಮೂರ್ತಿ ಅವರನ್ನ ಜೈಲಿಗೆ ಕಳುಹಿಸಿ ಎಂದು ಕೂಡ ಆಗ್ರಹಿಸಿದ್ದ. ರಾಜಾಹುಲಿ ವಿಡಿಯೋ ವೈರಲ್ ಬೆನ್ನಲ್ಲೇ ಮತ್ತೊಂದು ವಿಡಿಯೋ ವೈರಲ್ ಆಗಿದೆ. ರಾಜಾಹುಲಿ ಅಲಿಯಾಸ್ ರಾಜು ಕೃಷ್ಣಮೂರ್ತಿ ಅವರಿಂದ ಹಣ ಪಡೆದಿದ್ದಾನೆ. ಅಲ್ಲದೆ ಆತ ಚೆಕ್ಗಳನ್ನು ಕೂಡ ವಾಪಸ್ ನೀಡಿರುವಂತಹ ವಿಡಿಯೋ ಇದೀಗ ವೈರಲ್ ಆಗಿದೆ. ಇನ್ನು ಈ ಸಂಬಂಧವಾಗಿ ಜುಲೈ 8 ಬೆಳಿಗ್ಗೆ 10 ಗಂಟೆಗೆ ಸ್ಪಷ್ಟನೆ ನೀಡಿರುವ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕವಿತಾ ಅವರ ಪತಿ ಕೃಷ್ಣಮೂರ್ತಿ ಅವರು ಮಾತನಾಡಿ, ಈ ಹಿಂದೆಯೇ ಅವರ ಹಣವನ್ನು ನಾನು ವಾಪಸ್ ಮಾಡಿದ್ದೇನೆ. ನನ್ನ ಮತ್ತು ನನ್ನ ಪತ್ನಿಯ ತೇಜೋವಧೆ ಮಾಡುವ ವಿಚಾರವಾಗಿ ರಾಜು ಈ ಕೃತ್ಯ ಮಾಡಿದ್ದು, ಆತನ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನು ದಾಖಲಿಸುವುದಾಗಿಯೂ ಕೂಡ ಎಚ್ಚರಿಕೆಯನ್ನ ನೀಡಿದ್ದಾರೆ. ನಮ್ಗೆ 9 ಲಕ್ಷ ಸುಳ್ಳು ಕೇಳಬಾರ್ದು. 9 ಲಕ್ಷ ಎಲ್ಲ ದುಡ್ಡು ಕೊಡಿ, 66,000 ದುಡ್ಡು ಕೊಟ್ಟು ರಾಜಣ್ಣ ನಮ್ಗೆ ಏನಿಲ್ಲ. ಹೌದೇನಪ್ಪ? ಕರೆಕ್ಟ್ ಆಗಿ ಹೇಳ. ಮೇಲೆ ಲೆಕ್ಕ ಮಾಡಿಕ, ನಮ್ಮಲ್ಲಿ ಮನೆಗೂ 1000 ಕಡಿಮೆ ಆಯ್ತು ಅನ್ಬೇಡ, ಲೆಕ್ಕ ಮಾಡು. ದುಡ್ಡು ಗಾಟ ಬೇಡ, ಲೆಕ್ಕ ಮಾಡೋಣ. ನಾನು ಯಾವತ್ತ ಇಸ್ಕೊಂಬ 8,60,000 ದುಡ್ಡು ತಂದು ಕೊಟ್ಟದ್ರು, ಮತ್ತೆ ಅವ್ನು ಕೊಟ್ಟ ನಂಗೆ ತಂದಿನಿ. ಇಲ್ಲ 55 ಚೆಕ್ ಕೊಟ್ಟಿದ್ದು ಒಂದೇ ಕರ್ನಾಟಕ ಬ್ಯಾಂಕ್ ಎಂದು. ಸರಿ ಕೊಟ್ಟೆ ನೋಡು. 50 ಫೋನ್ ಪೇ ಎಷ್ಟು ಮಾಡಿತ್ತು ನೋಡಿ. ಕರೆಕ್ಟ್ ಏನು? ಮುದ್ರಾಜ ಬ್ಯಾಂಕ್ ಮ್ಯಾನೇಜರ್ ಇದ್ದಾರೆ, ಆಕ್ಸಿಸ್ ಬ್ಯಾಂಕ್ ಮ್ಯಾನೇಜರ್. ಕೊಡ್ತೀನಿ ನೋಡು. 10,000 ಅಷ್ಟೇ. ಅಲ್ಲಿಗೆ ಎಷ್ಟಾಯ್ತು? 60,000 ಆಯ್ತು. ಇನ್ನು ಎಷ್ಟು ಕೊಡ್ಬೇಕು? ಇನ್ನು 6,200. ನಿನಗೆ ಅವತ್ತಿಗೆ 15 ದಿವಸ ಕೊಡ್ತೀನಿ. ಇಸ್ಕೊಂಬಂದಿನಿ 8,60,000 ಯಾರ್ದ ಸಾಲ ರೋಡ್ ಮಾಡಕ್ಕಂತ ಇಸ್ಕೊಂಬಂದಿನಿ. ಚೆನ್ನಾಗಿದ್ದಾರೆ, ಚೆನ್ನಾಗಿರ್ಬೇಕು. ನಿನ್ನ ಯಾವಾರ ಎಲ್ಲೂ ಆಗಲ್ಲ. 6,000 ರೂಪಾಯಿ ನನ್ನ ಕೇಳಿ ನಾನು ಕೊಡ್ತೀನಿ. ಮುಗಿದಾನಪ್ಪ? ಕರೆಕ್ಟ್ ಏನ ಜನ? 10,000 ಹಾಕಿದೀವಿ ಅಂತ. ನಿಂದು ನಂದು ಏನು ಯಾವಾರೆಲ್ಲ ದುಡ್ಡಿನ ಅವರ 6,000 ರೂಪಾಯಿ ಮಾತ್ರ. ಸರಿ, 6,000 ಆಗ್ಲೇ, 6,200 ಆಗ್ಲೇ. ದುಡ್ಡಿನ ಅವರ 6,200. ನಾವ್ ಯಾವ್ದು ದುಡ್ಡು ಬೇಡ. ನೋಡಿದ ತಕ್ಷಣ ನಮಗೆ ದಯಮಾಡಿ ಇದರ ಸತ್ಯಾಸತ್ಯತೆಯನ್ನು ಹೊರಗೆ ತರಲಿಕ್ಕೆ ನಿಮ್ಮಲ್ಲಿ ಕೈ ಮುಗಿದು ಬೇಡ್ಕೊಂತೀನಿ. ಯಾಕಪ್ಪ ಅಂದರೆ ಸುಮ್ಮನೆ ಈ ಥರ ಹಿಂಗೆ ಅವಹೇಳನ ಶಬ್ದ ನಿಂದನೆ ಮಾಡೋದು, ಆಮೇಲೆ ಕೆಟ್ಟ ಪದಗಳನ್ನು ಅವನು ಕೆಟ್ಟದಾಗಿ ಧ್ವನಿ ಮುದ್ರಣ ಇದೆ, ವಿಡಿಯೋ ಇದೆ. ಅವ್ನು ದುಡ್ಡು ಕೊಟ್ಟಿದ್ದಕ್ಕೆ ದುಡ್ಡು ವಾಪಸ್ ಕೊಟ್ಟಿರ್ತಕ್ಕಂಥ ವಿಡಿಯೋ ಇದೆ. ಪಾಯ್ಸನ್ ಕುಡ್ದೀನಿ ಅಂತೇಳಿ ಚೆಕ್ ಮಾಡಿದಾಗ ಹೊಳಲ್ಕೆರೆ ಹಾಸ್ಪಿಟ್ಲಿಗೆ ಹೋಗಿ ಬೆಳಗ್ಗೆ ಅಡ್ಮಿಂಟ್ ಆಗಿದ್ದಾನೆ. ಅಲ್ಲಿ ಅವ್ರ ಫೋಟೋ ಕೂಡ ಶೇರ್ ಮಾಡ್ತೀನಿ. ಇದರಲ್ಲಿ ಗಂಡ ಹೆಂಡತಿ ಇಬ್ಬರು ನಾಟಕ ಮಾಡಿ ಇವತ್ತು ನನ್ನ ಹೆಂಡತಿನ ತೇಜಾವಧಿ ಮಾಡಲಿಕ್ಕೋಸ್ಕರವಾಗಿ ಈ ಥರ ವಿಡಿಯೋ ರಿಲೀಸ್ ಮಾಡಿದ್ದಾನೆ. ದಯಮಾಡಿ ಸತ್ಯತೆಯನ್ನು ಕಾಪಾಡ್ರಿ. ನನಗೆ ಮಾನಹಾನಿಯಾಗಿದೆ. ನಾನು ಮಾನದರ್ಶ ಮೊಕದ್ದಮೆ ಹೂಡ್ತೀನಿ, ಕೋರ್ಟಲ್ಲಿ ಕೇಸ್ ಹಾಕ್ತೀನಿ, ಮಾನದರ್ಶ ಮೊಕದ್ದಮೆ ಹೂಡ್ತೀನಿ. ಹೊಸದುರ್ಗ ಸ್ಟೇಷನ್ನಲ್ಲೂ ಕೇಸ್ ಮಾಡ್ತೀನಿ ನಾನು. ಯಾಕಪ್ಪ ಅಂದರೆ ಇಂಥ ಕೆಟ್ಟ ಒಳಗಳು ನಾನು ಒಬ್ಬನಿಗೆಲ್ಲ ಹಲವಾರು ಜನಗಳಿಗೆ ಈ ರೀತಿ ಮಾಡಿದ್ದಾನೆ. ಅವನು ಸೈಕೋ ಆಗಿದ್ದಾನೆ. ಹುಚ್ಚಿನ ರೀತಿಯಲ್ಲಿ ವರ್ತನೆ ಮಾಡ್ತಾನೆ. ಕೃಷ್ಣಮೂರ್ತಿ ಹೊಲದಲ್ಲೇ ಪಾಯ್ಸನ್ ಕುಡ್ದೀನಿ ಅಂತ ಹೇಳ್ತಾನೆ. ಆರಾಮಾಗಿ ಹೋಗಿ ಹಾಸ್ಪಿಟ್ಲಲ್ಲಿ ಮಕ್ಕಂದಾನೆ ಸುಮ್ಮನೆ, ಯಾವ ಪಾಯ್ಸನ್ನು ಕುಡ್ದಿಲ್ಲ. ಅಷ್ಟು ಹೊತ್ತಲ್ಲಿ ಪಾಪ ಮಳೆ ಬರ್ತಾಯಿದೆ, ಸ್ವಾನೆ ಜಿಟಿ ಮಳೆಯಲ್ಲಿ ನಮ್ಮ ಹೊಸದುರ್ಗ ಸ್ಟೇಷನ್ ಸಾಹೇಬ್ರುಗಳೆಲ್ಲ ಬಂದು ನನ್ನ ಹೊಲ ಪರಿಶೀಲಿಸಿ ನೋಡಿದಾಗ ಅಲ್ಲೇನೂ ಇರಲಿಲ್ಲ. ಅದೇ ಕೂಡಲೇ ಅವರು ಕಾರ್ಯಪ್ರಗತವಾಗಿ ನೋಡಿದಾಗ ಅವ್ನಿಗೇನೂ ಆಗಿಲ್ಲ ಅಂತೇಳಿ, ಅವನು ಎಲ್ಲ ಇದ್ದಾನೆ, ಏನೂ ಆಗಿಲ್ಲ, ನಿಮ್ಮಲ್ದಾಗಿಲ್ಲ ಅಂತೇಳಿ ನನಗೆ ಹೇಳೋದ್ರು. ಹಿಂಗಾಗಿ ನಮ್ಮ ಮನೆಯವ್ರ ಕೈಲಿ ಕಂಪ್ಲೇಂಟ್ ಕೊಡಿಸಿದ್ದೀನಿ. ಜಾತಿ ನಿಂದನೆ ಮಾಡಿದ್ದಾನೆ, ಬೋಗಿ ಜನ ಒಡ್ಡೋಳು, ನೀನು ಏನು ಅವೇಕ ಬೇರೆ ಸಣ್ಣ ಹೇಳೋಕ್ಕಾಗತಕ್ಕಂಥ ಶಬ್ದ ಅಶ್ಲೀಲವಾಗಿ ವರ್ತಿಸಿದ್ದಾನೆ. ನನ್ನ ಹೆಂಡತಿ ಬಗ್ಗೆ ನನಗೆ ಫೋನ್ ಮಾಡಿ ಅವೇಕ ಶಬ್ದನೇನಗಳು ನಿಂದಂತಾನೆ. ಅದನ್ನು ಈ ಮಾಧ್ಯಮದಲ್ಲಿ ಹೇಳೋಕ್ಕಾಗದಷ್ಟು ನನ್ನ ಹತ್ರ ಕಾಲ್ ರೆಕಾರ್ಡು ವೀಡಿಯೋಸ್ಗಳಿದೆ. ನಿನ್ನ ಹೆಂಡತಿ
ಏನು ಅದನ್ನ ಹೇಳೋಕ್ಕೆ ಆಗಲ್ಲ. ದಯವಿಟ್ಟು ಮಾಧ್ಯಮ ಮಿತ್ರರು, ಯಾಕಪ್ಪ ಅಂದರೆ ರಾಜಕೀಯದಲ್ಲಿ ಇರ್ತಕ್ಕಂಥ ರಾಜಕೀಯದ ಮುಂದುವರಿತಾನೆ ದುರುದ್ದೇಶ ಇಟ್ಕೊಂಡು ಹಿಂಗೆ ಮಾಡಿರ್ತಾನೆ. ನನಗೆ ಕಾನೂನಾತ್ಮಕವಾದ ಕ್ರಮ ಜರುಗಿಸ್ಬೇಕು, ಮೇಲೆಗೆ ನನಗೆ ಸೂಕ್ತವಾದ ನ್ಯಾಯ ಕೊಡಬೇಕು. ಅವ್ನು ಸುಳ್ಳು ಅಪಪ್ರಚಾರ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಸರಿಯಾದ ಶಿಕ್ಷೆ, ಉಗ್ರವಾದ ಶಿಕ್ಷೆಯನ್ನು ನೀಡಬೇಕು ಅಂತೇಳಿ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ನಮ್ಮ ತಿಮ್ಮಣ್ಣ ಸಾಹೇಬ್ರಿಗಾಗಿರ್ಬೋದು, ನಮ್ಮ SP ಸಾಹೇಬ್ರಿಗಾಗಿರ್ಬೋದು, DSP ಸಾಹೇಬ್ರಿಗಾಗಿರ್ಬೋದು ನಾನು ಮನವಿ ಮಾಡ್ಕೊತಿದ್ದೀನಿ. ಇದರಿಂದ ನನಗೂ ನನ್ನ ಹೆಂಡತಿ ಮಕ್ಕಳು ಏನೇ ತೊಂದರೆ ಆದರೂ ಕೂಡ ನೇರವಾಗಿ ನಾಗರಕಟ್ಟೆ ರಾಜಾಹುಲಿ ಅವನ ಹೆಂಡತಿ ಪುಷ್ಪನೇ ನೇರವಾಗಿ ಹೊಣೆಯಾಗಿರ್ತಾರೆ. ಆಮೇಲೆ ಅವ್ರು ಕೆಲವರು ಬೆಂಬಲಿಗರು ಬಂದು ಕೊಲೆ ಬೆದರಿಕೆಯನ್ನು ಹಾಕಿರ್ತಾರೆ. ಅವತ್ತು ರಾತ್ರಿ ಬಂದು 6ನೇ ತಾರೀಕು ರಾತ್ರಿನೇ ಬಂದು ಕೊಲೆ ಬೆದರಿಕೆ ಹಾಕಿರ್ತಾರೆ 11 ಗಂಟೆ ಸಮಯದಲ್ಲಿ. ಅವನಿಗೇನಾರಾದರೆ ನೀನು ಬಿಡೋದಿಲ್ಲ ಅಂತ ಇಷ್ಟು ಹೇಳಕ್ಕೆ ಬಯಸ್ತೀನಿ. ದಯಮಾಡಿ ನಮಗೆ ನ್ಯಾಯವನ್ನು ಸೂಕ್ತ ರೀತಿಯಲ್ಲಿ ಒದಗಿಸಿಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ.